ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಆಷಾಢ ಶುದ್ಧ ಪೌರ್ಣಮಿ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ದಿವಸ ಗುರು ಪೌರ್ಣಮಿ ಅಂಥೇಳಿ ಕರೆಸಿಕೊಳ್ಳಲ್ಪಡ್ತದೆ. ಹಾಗಾದರೆ ಈ ಗುರು ಪೌರ್ಣಮಿಯ ವಿಶೇಷತೆಗಳು ಏನು? ಹಾಗೆ ಈ ಗುರು ಪೌರ್ಣಮಿಯಂದು ನಾವು ಏನನ್ನ ಮಾಡ್ತಕ್ಕದ್ದು ಅಥವಾ ಏನನ್ನ ಸ್ಮರಣೆ ಮಾಡ್ಕೊಳ್ತಕ್ಕದ್ದು ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನೋಡೋಣ. ಗುರು ಪೌರ್ಣಮಿಯನ್ನ ವ್ಯಾಸ ಪೌರ್ಣಮಿ ಅಂಥೇಳು ಕರೀತಾರೆ. ಯಾಕಾಗಿ ವ್ಯಾಸ ಪೌರ್ಣಮಿ ಅಂಥೇಳಿ ಕರೀತಾರೆ? ಇದು ಮಹರ್ಷಿ ವೇದವ್ಯಾಸರ ಜನ್ಮದಿನ ಅಂತೇಳಿ ಹೇಳಲಾಗುತ್ತೆ. ಮಹರ್ಷಿ ಪರಾಶರ ಮುನಿಗಳಿಗೆ ಮತ್ತು ಸತ್ಯವತಿಯ ಗರ್ಭದಲ್ಲಿ ಶ್ರೀ ವ್ಯಾಸ ಮಹರ್ಷಿಗಳು ವೇದವ್ಯಾಸರು ಜನಿಸಿರುವಂಥ ದಿನವನ್ನು ವ್ಯಾಸ ಪೌರ್ಣಮಿ ಅಥವಾ ಗುರು ಪೌರ್ಣಮಿ ಅಂತ ಹೇಳಿ ಕರೆಯಲಾಗುತ್ತೆ. ಮಹರ್ಷಿ ವೇದವ್ಯಾಸರ ಬಗ್ಗೆ ಮತ್ತೆ ಹೇಳಬೇಕಾಗಿದ್ದಿಲ್ಲ. ಅವರು ವೇದಗಳನ್ನು 4 ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡಿರುವಂಥವರು. ಹಾಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಈ ರೀತಿಯಾಗಿ ವೇದಗಳನ್ನು 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ರು. ಹಾಗೆ ವೇದವ್ಯಾಸರು ಮಹಾಭಾರತವನ್ನು ಕೂಡ ರಚಿಸಿದ್ದಾರೆ. ಹಾಗೆ ಶ್ರೀಮದ್ ಭಾಗವತವನ್ನು ಕೂಡ ವೇದವ್ಯಾಸರು ರಚಿಸಿದ್ದಾರೆ ಹೇಳುವಂಥದ್ದನ್ನು ನಮ್ಮ ಪುರಾಣಗಳಲ್ಲಿ ನಾವು ಓದಿರ್ತೇವೆ. ಶ್ರೀ ವೇದವ್ಯಾಸರು ಜಗತ್ತಿಗೆ ಮೊದಲ ಗುರು ಹೇಳುವಂಥದ್ದನ್ನು ಇಲ್ಲಿ ಸ್ಮರಣೆಯನ್ನು ಮಾಡ್ಬೋದು. ಹಾಗೆ ಈ ಸ್ಮರಣಾರ್ಥವಾಗಿ ನಾವು ಗುರು ಪೌರ್ಣಮಿಯನ್ನು ಆಚರಿಸ್ತಾ ಬಂದಿದ್ದೇವೆ. ಹಾಗೆ ಇನ್ನೊಂದು ಪೌರಾಣಿಕ ಹಿನ್ನೆಲೆಯನ್ನು ನೋಡುವಂಥದ್ದಾದರೆ, ಆದಿಯೋಗಿಯಾದಂಥ ಶಿವ ಸಪ್ತರ್ಷಿಗಳಿಗೆ ಯೋಗವನ್ನು, ಹಾಗೆ ಜೀವನದ ಚರ್ಯೆಯನ್ನು, ಹಾಗೆ ಸಮಸ್ತ ಜ್ಞಾನವನ್ನು ಬೋಧಿಸಿದಂಥ ದಿನ ಈ ಗುರು ಪೌರ್ಣಮಿ ಅಂತ ಹೇಳಿ ಕೂಡ ಹೇಳ್ತಾರೆ. ಗುರು ಪೌರ್ಣಮಿಯ ಒಂದು ಕಥೆಯಲ್ಲಿ ಇನ್ನೊಂದು ಪೌರಾಣಿಕವಾದಂಥ ಒಂದು ಕಥೆಗಳನ್ನು ಹೇಳುವಂಥ ಒಂದು ಪದ್ಧತಿ ಇದೆ. ಅದೇನಂತ ಕೇಳಿದ್ರೆ, ಒಂದು ಸಲ 4 ಜನ ಹಿರಿಯವರು ಸಮಸ್ತ ವೇದಾಭ್ಯಾಸಗಳನ್ನು ಮಾಡಿದರೂ ಸಹಿತ, ಸಮಸ್ತ ಜ್ಞಾನವನ್ನು ಹೊಂದಿದ್ರೂ ಸಹಿತ ಅವರಿಗೆ ನೆಮ್ಮದಿ ಅಂಥೇಳಿ ಇರೋದಿಲ್ಲ. ಅವರು ಸಮಸ್ತವನ್ನು ಹೊಂದಿದ್ರೂ ಸಹಿತ ಅವರಿಗೆ ನೆಮ್ಮದಿ ಇರೋದಿಲ್ಲ. ಅದನ್ನು ನೆಮ್ಮದಿಯನ್ನು ಹುಡುಕಿಕೊಂಡು ಅವರು ಕೈಲಾಸ ಪರ್ವತದೆಡೆಗೆ ಮೊದಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಆಲದ ಮರದ ಕೆಳಗಡೆ ಒಬ್ಬ ಯುವಕ ಕೂತ್ಕೊಂಡಿರ್ತಾನೆ. ಅವನು ಕಣ್ಣನ್ನು ಮುಚ್ಚಿಕೊಂಡು ಧ್ಯಾನ ನಿರತನಾಗಿರ್ತಾನೆ. ಹಾಗೆ ಆ ಯುವಕನ ಮುಖವನ್ನು ನೋಡಿ, ಅವನ ಒಂದು ಚರ್ಯೆಯನ್ನು ನೋಡಿ, ಹಾಗೆ ಅವನ ಸಂಪೂರ್ಣವಾದಂಥ ಒಂದು ತೇಜಸ್ಸನ್ನು ನೋಡಿ ಈ 4 ಜನ ಹಿರಿಯರು ಮಾರು ಹೋಗ್ತಾರೆ. ಮತ್ತು ಇವನಿಂದ ನಮಗೆ ಉತ್ತರ ಪ್ರಾಪ್ತಿಯಾಗಬಹುದು ಅಂತ ಹೇಳಿ ಅವರು ಅವನ ಹತ್ತಿರ ಹೋಗಿ ಕುತ್ಕೊಳ್ತಾರೆ. ಆ 4 ಜನ ಹಿರಿಯರು ಆ ಯುವಕನ ಹತ್ತಿರ ಹೋಗಿ ಕುಳಿತುಕೊಳ್ತಾರೆ. ಅವನ ಒಂದು ಬ್ರಹ್ಮ ತೇಜಸ್ಸಿನಿಂದ ಅವರು ವಿಶೇಷವಾದಂಥ ಜ್ಞಾನವನ್ನು ಮೌನದಿಂದಲೇ ಪಡೀತಾರೆ. ಹಾಗೆ ವಿಶೇಷವಾದಂಥ ಒಂದು ನೆಮ್ಮದಿಯನ್ನು ಮೌನದಿಂದಲೇ ಪಡೀತಾರೆ. ಇದು ವಿಶೇಷವಾಗಿರ್ತಕ್ಕಂಥ ಕತೆ. ಆ ಯುವಕನೇ ದಕ್ಷಿಣಾಮೂರ್ತಿ ಅಂತ ಹೇಳಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಹಾಗೆ ಇದರ ಅರ್ಥ, ಆ ದಕ್ಷಿಣಾಮೂರ್ತಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥ ಒಂದು ಯೋಗವನ್ನು ನಮಗೆ ಕೊಡ್ತಾನೆ. ಹಾಗೆ ದಕ್ಷಿಣಾಮೂರ್ತಿಯೇ ಮೊದಲ ಗುರು ಹೇಳುವಂಥದ್ದನ್ನು ಕೂಡ ಈ ಪೌರಾಣಿಕ ಹಿನ್ನೆಲೆಯ ಕತೆ ತಿಳಿಸುತ್ತೆ. ಇದೆಲ್ಲವೂ ಸಹ ಗುರು ಪೌರ್ಣಮಿಯ ಪೌರಾಣಿಕ ಹಿನ್ನೆಲೆ. ಇನ್ನು ಈ ಗುರು ಪೌರ್ಣಮಿಯ ಒಂದು ಮಹತ್ವವನ್ನು ನಾವು ಅರಿತಾ ಹೋಗೋಣ. ಗುರು ಅಂದರೆ ಯಾರು? ಗುಕಾರಸ್ಯ ಅಂಧಕಾರತ್ವಂ ಋಕಾರೇಣ ನಿವಾರಣಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮ್ಮೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ಹೇಳುವಂಥ ಒಂದು ಅಂಧಕಾರವನ್ನು ನಮ್ಮಿಂದ ತೆಗೆದುಹಾಕಿ ಜ್ಞಾನವೆಂಬ ಶಲಾಕೆಯಿಂದ ನಮ್ಮ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿ ನಮ್ಮನ್ನು ಕಣ್ಣನ್ನು ತೆರೆಸುವಂಥವನೇ, ಉನ್ಮೀಲನಗೊಳಿಸುವಂಥವನೇ
ಗುರು ಅಂತೇಳಿ ಹೇಳ್ತಾರೆ. ಅಂದರೆ ಅಜ್ಞಾನವನ್ನು ತೆಗೆದುಹಾಕಿ ನಮಗೆ ಜ್ಞಾನವನ್ನು ತುಂಬುವಂಥವನು ಗುರು ಅಂತೇಳಿ ಹೇಳ್ತಾರೆ. ಹಾಗಾದರೆ ಪ್ರಪಂಚದಲ್ಲಿ ಅಜ್ಞಾನ ಹೇಳುವಂಥದ್ದು ಏನು? ಎಲ್ಲದರಲ್ಲೂ ಕೂಡ ಜ್ಞಾನ ಇದೆ. ಪ್ರಕೃತಿಯೇ ನಮಗೆ ಮೊದಲ ಗುರು. ಪ್ರಕೃತಿಯೂ ಕೂಡ ನಮಗೆ ಪ್ರತಿಯೊಂದನ್ನು ಕೂಡ ಕಲಿಸ್ತಾ ಹೋಗುತ್ತೆ. ನಾವು ಪ್ರತಿಯೊಬ್ಬರಲ್ಲೂ ಗುರುವನ್ನು ಹುಡುಕ್ತಾ ಹೋಗಬೇಕು. ಹಾಗಾದರೆ ಅಜ್ಞಾನ ಏನು? ಗುರು ತೊಡೆದು ಹಾಕಿರ್ತಕ್ಕಂಥ ಅಜ್ಞಾನ ಏನು ಹೇಳುವಂಥದ್ದನ್ನು ನಾವಿಲ್ಲಿ ಸ್ವಲ್ಪ ಗಮನವನ್ನು ಹರಿಸೋಣ. ಈ ಪ್ರಕೃತಿಯಲ್ಲಿ ನಾವು ಎಲ್ಲರಿಂದನೂ ಕೂಡ ಪಾಠವನ್ನು ಕಲಿತಾ ಹೋಗ್ತೇವೆ. ತಾಯಿಯಿಂದ ಆರಂಭವಾಗಿ ನಾವು ಪ್ರತಿಯೊಂದರಲ್ಲೂ ಕೂಡ ಗುರುವನ್ನು ಕಂಡು ನಾವು ಪಾಠವನ್ನು ಕಲಿತಾ ಹೋಗ್ತೇವೆ. ನಾವು ಎಷ್ಟೋ ಸಲ ಸಾಕಷ್ಟು ವಿದ್ಯಾವಂತರಾಗಿರ್ತೇವೆ, ರೂಪವಂತರಾಗಿರ್ತೇವೆ, ಅಥವಾ ಸಾಕಷ್ಟು ತಿಳಿದುಕೊಂಡಿರ್ತೇವೆ. ನಮಗೆಲ್ಲದರ ಬಗ್ಗೂ ಸಹಿತ ವಿದ್ಯೆ ಇರುತ್ತೆ. ಆದರೆ ನಮಗೆ ಅಜ್ಞಾನ ಅಂಥೇಳಿ ತುಂಬಿಕೊಂಡಿರುತ್ತೆ. ಹಾಗಾದರೆ ಈ ಅಜ್ಞಾನ ಅಂತ ಹೇಳಾದರೆ ಏನು? ನಮಗೆ ಸಾಕಷ್ಟು ವಿದ್ಯಾ ಬುದ್ಧಿಗಳಿದ್ರೂ ಸಹಿತ, ನಮಗೆ ಸಾಕಷ್ಟು ದೇವರು ದಯಪಾಲಿಸಿದ್ರೂ ಸಹಿತ ಅಜ್ಞಾನದಿಂದ ನಮ್ಮ ಕಣ್ಣು ಮುಚ್ಚಿರುತ್ತೆ. ಅದೇ ನಮ್ಮ ಅಹಂಕಾರ, ನಮ್ಮ ಕೋಪ, ಸಿಟ್ಟು, ಹಠ, ದ್ವೇಷ, ಅಸೂಯೆ, ಈ ರೀತಿಯಾದಂಥ ಒಂದು ಅಜ್ಞಾನದಿಂದ ಮನುಷ್ಯ ಯಾವತ್ತೂ ತುಂಬಿರ್ತಾನೆ. ಆ ಅಜ್ಞಾನವನ್ನು ಬಿಡಿಸತಕ್ಕಂಥವನು ಗುರು ಅಂಥೇಳಿ ಹೇಳಬಹುದು. ನಮ್ಮ ಅಜ್ಞಾನದಿಂದ ನಮಗೆ ಎಷ್ಟೇ ವಿದ್ಯೆ ಬುದ್ಧಿ ಏನೇ ಇದ್ದರೂ ಸಹಿತ ನಾವು ಕೆಲವೊಂದು ಸಲ ತಪ್ಪು ದಾರಿಯಲ್ಲಿ ನಡೀತಾ ಇರ್ತೇವೆ, ತಪ್ಪು ದಾರಿಯನ್ನು ಆಯ್ಕೆ ಮಾಡಿಕೊಂಡಿರ್ತೇವೆ. ಹಾಗೆ ತಪ್ಪು ದಾರಿಗೆ ಹೋಗುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲಿ ಯೋಗ್ಯನಾದಂಥ ಗುರು ನಿಮ್ಮನ್ನು ಯಾವತ್ತೂ ಕಾಪಾಡ್ತಾನೆ. ಹಾಗೆ ಯೋಗ್ಯನಾದಂಥ ಗುರುವಿನ ಮಾರ್ಗದರ್ಶನ ನಿಮಗಿದ್ದರೆ ಖಂಡಿತವಾಗಿಯೂ ನೀವು ಸರಿಯಾದ ದಾರಿಯಲ್ಲಿ ನೀವು ಹೋಗ್ಬೋದು. ಹಾಗೆ ಯೋಗ್ಯವಾದಂಥ ಗುರುವಿನ ಒಂದು ಮಾರ್ಗದರ್ಶನ ಇದ್ದಾಗ ನೀವು ಸರಿಯಾದ ದಾರಿಯಲ್ಲಿ ಹೋಗಿ ಉನ್ನತವಾದಂಥ ಒಂದು ಯಶಸ್ಸನ್ನು ಪಡೀಬಹುದು. ಇದನ್ನೇ ಏನು ಕೇಳಿದ್ರೆ, ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಹೇಳಿದ್ದಾರೆ. ಈ ರೀತಿಯಾಗಿ ಹಲವರ ಜೀವನದಲ್ಲಿ ಎಷ್ಟೋ ಅನುಭವಗಳು ನಡೀತಾ ಇರ್ತವೆ ಅಥವಾ ನಡೆದಿರ್ತವೆ. ದಾರಿ ತಪ್ಪಿ ಹೋಗಿರುವಂಥವರು ಸರಿಯಾದ ದಾರಿಯಲ್ಲಿ ನಡೆದು ಒಂದು ಯಶಸ್ಸನ್ನು ಕಂಡಂಥವರು ಕೂಡ ತುಂಬ ಜನ ಇರ್ತಾರೆ. ಅವರಿಗೆ ಯೋಗ್ಯವಾದಂಥ ಗುರುವಿನ ಒಂದು ಮಾರ್ಗದರ್ಶನ ಸಿಕ್ಕಿರುತ್ತೆ. ಯೋಗ್ಯವಾದಂಥ ಗುರುವಿನ ಮಾರ್ಗದರ್ಶನ ಮೌಖಿಕವಾಗಿ ಅಥವಾ ಮುಖತಃ ಪ್ರಾಪ್ತಿಯಾಗಬೇಕು ಹೇಳುವಂಥದ್ದೇನೂ ಇಲ್ಲ. ಒಳ್ಳೆಯ ಗುರುಗಳ ಚರಿತ್ರೆ ಅಥವಾ ಒಳ್ಳೆಯ ಗುರುಗಳ ಆದರ್ಶಗಳು ನಮ್ಮ ಜೀವನವನ್ನು ಖಂಡಿತವಾಗಿಯೂ ಬದಲು ಮಾಡುತ್ತೆ. ಅವರ ಸಚ್ಚರಿತ್ರೆಯನ್ನು ನಾವು ಓದಿದಾಗ ಎಷ್ಟೋ ವಿಷಯಗಳು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ನಮ್ಮ ಒಂದು ಜೀವನ ಚರ್ಯೆಯನ್ನು ಅಥವಾ ಮಾರ್ಗವನ್ನು ಬದಲಾಯಿಸುವಂಥ ಉದಾಹರಣೆಗಳು ಸಾಕಷ್ಟು ಇದೆ. ಹಾಗೆ ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿರಬಹುದು, ಅಥವಾ ಶಂಕರಾಚಾರ್ಯರಿರಬಹುದು, ಅಥವಾ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳಿರಬಹುದು, ಅಥವಾ ಶ್ರೀ ಶೃಂಗೇರಿ ಸ್ವಾಮಿಗಳಿರಬಹುದು. ಯಾವುದೇ ರೀತಿಯಾದಂಥ ಆ ಸಚ್ಚರಿತ್ರೆಯನ್ನು, ಅವರ ಒಂದು ಒಳ್ಳೆಯ ಆಚಾರ ವಿಚಾರಗಳನ್ನು, ಹಾಗೆ ಅವರ ಬೋಧನೆಗಳನ್ನು, ಹಾಗೆ ಅವರ ಆದರ್ಶಗಳನ್ನು ನಾವು ಪಾಲನೆಯನ್ನು ಮಾಡ್ತಾ ಹೋದರೆ, ನಾವು ಅದನ್ನು ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ ಇಳಿಸಿಕೊಂಡು ನಾವು ಅದನ್ನು ಪಾಲಿಸ್ತಾ ಹೋದರೆ ಖಂಡಿತವಾಗಿಯೂ ನಮಗೆ ಯಶಸ್ಸಿನ ದಾರಿ ಸಾಧ್ಯ ಹೇಳುವಂಥದ್ದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಮೌಖಿಕವಾಗಿ ಅಥವಾ ದೈಹಿಕವಾಗಿ ಇರುವಂತಕ್ಕಂಥ ಕೆಲವು ಸದ್ಗುರುಗಳು ಅಥವಾ ಕೆಲವು ಉತ್ತಮರಾದಂಥ ಗುರುಗಳ ಒಂದು ಮಾರ್ಗದರ್ಶನ ನಮಗೆ ಅತಿ ಮುಖ್ಯವಾಗಿರುತ್ತೆ ಹೇಳುವಂಥದ್ದನ್ನು ಕೂಡ ನಾವಿಲ್ಲಿ ಸ್ಮರಣೆಯನ್ನು ಮಾಡಬಹುದು. ನಮ್ಮ ಒಂದು ಸಂಸ್ಕೃತದಲ್ಲಿ ಒಂದು ಮಾತೇ ಇದೆ, ಹರಮುನಿದರು ಗುರು ಒಲಿದರೆ
ಅಂದರೆ ದೇವರು ಮುನಿದರು ಸಹಿತ ಗುರುಗಳು ಒಲಿದರೆ ನಮ್ಮ ಸಮಸ್ತ ಸಮಸ್ಯೆಗಳು ಸಹಿತ ನಿವಾರಣೆ ಆಗುತ್ತೆ ಹೇಳುವಂಥದ್ದನ್ನ ಪುರಾಣಗಳಲ್ಲಿ, ವೇದಗಳಲ್ಲಿ, ಸಂಸ್ಕೃತಗಳಲ್ಲಿ ಹೇಳಿದ್ದಾರೆ. ಹಾಗೆ ಇವತ್ತಿನ ದಿವಸ ಗುರು ಪೌರ್ಣಮಿ, ಬಹಳ ವಿಶೇಷವಾದಂಥ ದಿನ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಠ ಮಾಡಿದಂಥ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಜ್ಞಾನವನ್ನು ನೀಡಿದಂಥ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ತಿಳುವಳಿಕೆಯನ್ನು ಹೇಳಿ ಅಥವಾ ತಿಳುವಳಿಕೆಯನ್ನು ನೀಡಿ ನಮ್ಮ ಜೀವನವನ್ನು ಒಳ್ಳೆಯ ಯಶಸ್ಸಿನತ್ತ ಸಾಗಿಸುತ್ತಿರುವ ಸಮಸ್ತ ಗುರು ಬಾಂಧವರಿಗೂ ಸಹಿತ, ಗುರುಗಳಿಗೂ ಸಹಿತ ನಾವು ಕೃತಜ್ಞತೆಯನ್ನು, ನಮ್ಮ ಒಂದು ಕೃತಜ್ಞತಾ ಮನೋಭಾವವನ್ನು ವ್ಯಕ್ತಪಡಿಸುವಂಥ ದಿವಸ ಇವತ್ತಿನ ದಿವಸ. ನಾವೆಲ್ಲರೂ ಸಹ ನಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ತಿಳಿಸುತ್ತಾ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾ ನಾವು ನಮ್ಮ ಜೀವನದಲ್ಲಿ ಮುಂದುವರಿಯೋಣ ಹೇಳುವಂಥದ್ದನ್ನು ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ನಮಸ್ಕಾರ.